ಅದಕ್ಕೋಸ್ಕರವಾಗಿ ಆತನು ಕೊಟ್ಟಿದ್ದಾನೆ ಎಂಬುದಾಗಿ ಎಷ್ಟು ವಿಷಯಗಳು ನೋಡೋಣ್ರಿ, 4-5 ವಿಷಯಗಳು ನೋಡೋಣ. ಈ 4-5 ವಿಷಯಗಳು ನಿಮ್ಮ ತಲೆಗಿಟ್ಕೊಡ್ರಿ. ಈ 4-5 ವಿಷಯಗಳು ದೇವರು ಯಾತಕ್ಕೋಸ್ಕರವಾಗಿ ಮಂದಿರವನ್ನು ಕೊಟ್ಟಿದ್ದಾನೆ, ದೇವರು ಮಂದಿರವನ್ನು ಯಾತಕ್ಕೋಸ್ಕರವಾಗಿ ಏರ್ಪಡಿಸಿದ್ದಾನೆ ಅಂತೇಳಿ ಈ 4-5 ವಿಷಯಗಳು ಸ್ವಲ್ಪ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಮೈಂಡಲ್ಲಿ, ನಿಮ್ಮ ಹೃದಯದಲ್ಲಿ ಸೇವ್ ಮಾಡ್ಕೊಂಡ್ರಪ್ಪ ಅಂತಂದರೆ ಖಂಡಿತವಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ ಆಶೀರ್ವಾದಗಳನ್ನು ನಾವೆಲ್ಲರೂ ಹೊಂದ್ಕೊಳ್ತೀವಿ ಅಂತೇಳಿ. ಹಲ್ಲೆಲೂಯಾ. ಹಾಗಾದರೆ ಮುಂದೆ ಹೋಗೋಣ. ನಾವು ದೇವರು ವಾಕ್ಯಾನುಸಾರವಾಗಿ ನೋಡೋಣ. ನಾವು ವಾಕ್ಯದ ಆಧಾರದಿಂದ ನೋಡೋಣ. ದೇವರು ಮಂದಿರವನ್ನು ನಮಗೆ ಆತನು ಯಾತಕ್ಕೋಸ್ಕರ ಕೊಟ್ಟಿದ್ದಾನೆ ಎಂಬುದಾಗಿ ವಾಕ್ಯ ಭಾಗದಲ್ಲಿ ಹೋಗೋಣ. ಬನ್ನಿ ನಾವೆಲ್ಲರೂ ಕೂಡ ನಂಬರ್ 1 ಫಸ್ಟ್ ಯೆಶಾಯನ ಪ್ರವಾದನೆ ಪುಸ್ತಕ 56ನೇ ಅಧ್ಯಾಯದ ಕಡೆಗೆ ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ. ಯೆಶಾಯನ ಪ್ರವಾದನೆ ಪುಸ್ತಕ 56ನೇ ಅಧ್ಯಾಯ ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ. ಎಲ್ಲರೂ ಕೂಡ ದಯವಿಟ್ಟು ಯಾರಾದರೊಬ್ಬರು 7ನೇ ವಚನ ಓದಿ ನನಗೆ ಸಹಾಯ ಮಾಡಿರಿ. ನಾನು ನನ್ನ ಪವಿತ್ರ ಪರ್ವತಕ್ಕೆ ಬರಮಾಡಿ ನನ್ನ ಪ್ರಾರ್ಥನಾಲಯದಲ್ಲಿ ಉಲ್ಲಾಸಗೊಳಿಸುವೆನು. ನನ್ನ ಯಜ್ಞವೇದಿಯಲ್ಲಿ ಅವರು ಅರ್ಪಿಸುವಂತ ಸರ್ವಾಂಗ ಹೋಮಗಳು ಯಜ್ಞಗಳು ನನಗೆ ಮೆಚ್ಚುಗೆಯಾಗುವವು. ಸಾಕಮ್ಮ, ನಾವು ನೋಡ್ತೇವೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯದ ಆಧಾರದಿಂದ ದೇವರು ಮಂದಿರವನ್ನು ಯಾತಕ್ಕೋಸ್ಕರವಾಗಿ ನಮಗೆ ಕೊಟ್ಟಿದ್ದಾನಪ್ಪ ಅಂತಂದರೆ, ದೇವರು ತನ್ನ ಆಲಯವನ್ನು ನಮಗೆ ಯಾತಕ್ಕೋಸ್ಕರ ಕೊಟ್ಟಿದ್ದಾನೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುವಂಥ ಸಂದರ್ಭದಲ್ಲಿ ಯೆಶಾಯನ ಪ್ರವಾದನೆ ಪುಸ್ತಕ 56ನೇ ಅಧ್ಯಾಯ 7ನೇ ವಚನ ಮೊದಲನೇ ಭಾಗದಲ್ಲಿ ನನ್ನ ಪ್ರಾರ್ಥನಾ ಆಲಯವನ್ನು ನಾನು ನಿಮಗೋಸ್ಕರ ಯಾತಕ್ಕೋಸ್ಕರ ಕೊಟ್ಟಿದ್ದೇನಪ್ಪ ಅಂತಂದರೆ, ದೇವರ ಮಂದಿರವನ್ನು ನಾನು ನಿಮಗೂ ಎದಕ್ಕೋಸ್ಕರವಾಗಿ ಕೊಟ್ಟಿದ್ದೇನಪ್ಪ ಅಂತಂದರೆ, ನೀವು ಎಲ್ಲರೂ ಉಲ್ಲಾಸ ಪಡೋದಕ್ಕೋಸ್ಕರವಾಗಿ ನಾನು ದೇವರ ಮಂದಿರವನ್ನು ನಿಮ್ಗೆ ಕೊಟ್ಟಿದ್ದೇನೆ ಎಂಬುದಾಗಿ ಯೆಶಾಯನ ಪ್ರವಾದನೆ ಪುಸ್ತಕ 56ನೇ ಅಧ್ಯಾಯ 7ನೇ ವಚನದಲ್ಲಿ ದೇವರು ಗಂಟಲೆತ್ತಿ ಮಾತನ್ನು ಹೇಳ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯಾ. ನಾನು ಯಾಕೆ ದೇವರ ಮಂದಿರವನ್ನು ಕೊಟ್ಟಿದ್ದೇನಪ್ಪ ಅಂತಂದರೆ, ನಾನು ಯಾಕೆ ದೇವರ ಸನ್ನಿಧಿಯನ್ನು, ದೇವರ ಆಲಯವನ್ನು ನಿಮಗೆ ನೇಮಕ ಮಾಡಿದ್ದೀನಪ್ಪ ಅಂತಂದರೆ, ನಿಮ್ಮನ್ನು ಉಲ್ಲಾಸಗೊಳಿಸೋದಕ್ಕೋಸ್ಕರವಾಗಿ, ನಿಮ್ಮನ್ನು ಸಂತೋಷಪಡಿಸೋದಕ್ಕೋಸ್ಕರವಾಗಿ ನಾನು ನನ್ನ ಆಲಯವನ್ನು, ಮಂದಿರವನ್ನು ನಿಮಗಾಗಿ ನಾನು ಕೊಟ್ಟಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದೇನೆ ಅಂತೇಳಿ. ಹಲ್ಲೆಲೂಯಾ. ಓದ್ತಮ್ಮ ಇನ್ನೊಂದ್ಸಲ 7ನೇ ವಚನ. ನಾನು ನನ್ನ ಪವಿತ್ರ ಪರ್ವತಕ್ಕೆ ಬರಮಾಡಿ ನನ್ನ ಪ್ರಾರ್ಥನಾಲಯದಲ್ಲಿ ನಿಮ್ಮನ್ನು ಉಲ್ಲಾಸಗೊಳಿಸುವೆನೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅಂದರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವ್ರ ಮಕ್ಕಳೇ, ದೇವರು ನಮಗೆ ಯಾತಕ್ಕೋಸ್ಕರವಾಗಿ ತನ್ನ ಮಂದಿರವನ್ನು ಕೊಟ್ಟಿದ್ದಾನಪ್ಪ ಅಂತಂದರೆ, ದೇವರು ಯಾತಕ್ಕೋಸ್ಕರವಾಗಿ ಆತನು ತನ್ನ ಆಲಯವನ್ನು ನಮ್ಗೆ ಕೊಟ್ಟಿದ್ದಾನಪ್ಪ ಅಂತಂದರೆ, ನಮ್ಮನ್ನು ಉಲ್ಲಾಸಗೊಳಿಸೋದಕ್ಕೋಸ್ಕರವಾಗಿ, ನಾವು ಸಂತೋಷ ಪಡೋದಕ್ಕೋಸ್ಕರವಾಗಿ ದೇವರು ಆತನು ತನ್ನ ಮಂದಿರವನ್ನು ನಮ್ಗೆ ಕೊಟ್ಟಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೆ ನಾವು ನೋಡ್ತೀವಿ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಇವತ್ತು ದೇವರು ಆತನು ನಾವು ಎಲ್ಲಿ ಸಂತೋಷ ಪಡ್ಬೇಕಂತ ಆಸೆ ಪಡ್ತಾ ಇದ್ದೇನಪ್ಪ ಅಂತಂದರೆ, ದೇವರು ನಾವು ಎಲ್ಲಿ ಉಲ್ಲಾಸಗೊಳ್ಬೇಕೆಂಬುದಾಗ ಆಸೆ ಪಡ್ತಾ ಇದ್ದೇನಪ್ಪ ಅಂತಂದರೆ, ನಾವೆಲ್ಲರೂ ಕುಟುಂಬವಾಗಿ ಯಾವ ಸ್ಥಳದಲ್ಲಿ ಸಂತೋಷ ಪಡಬೇಕು, ಎಲ್ಲಿ ನಾವು ಉಲ್ಲಾಸ ಪಡಬೇಕಪ್ಪ ಅಂತಂದರೆ, ದೇವರು ನಮಗೆ ಎಲ್ಲಿ ನಮ್ಮ ಸಂತೋಷ ಇರಬೇಕಂದ್ರೆ, ಎಲ್ಲಿ ನಮ್ಮ ಆನಂದ ಇರಬೇಕಂದ್ರೆ, ದೇವರ ಆಲಯದಲ್ಲಿ ನಾವು ಏನು ಮಾಡ್ಬೇಕಂತ್ರಿ, ಉಲ್ಲಾಸ ಪಡೋದಕ್ಕೋಸ್ಕರವಾಗಿ ದೇವರು ನಮ್ಗೆ ಆತನ ಆಲಯವನ್ನು ಕೊಟ್ಟಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ದೇವರ ಮಂದಿರ ಅಂತಕ್ಕಂಥದ್ದು ನಮಗೆ ಉಲ್ಲಾಸ ಕೊಡೋದಕ್ಕೋಸ್ಕರವಾಗಿ ದೇವರು ಕೊಟ್ಟಿದ್ದಾನಪ್ಪ ಅಂತಂದರೆ, ದೇವರ ಮಂದಿರ ಅಂತಕ್ಕಂಥದ್ದು ನಮಗೆ ಸಂತೋಷ ಕೊಡೋದಕ್ಕೋಸ್ಕರವಾಗಿ ದೇವರು ಕೊಟ್ಟಿದ್ದಾನಪ್ಪ ಅಂತಂದರೆ, ನಿಜವಾಗ ಒಂದು ಪ್ರಶ್ನೆ ಹಾಕ್ಕೊಳ್ಳೋಣ ನಾವು, ದೇವರ ಮಂದಿರದಲ್ಲಿ ನಮಗೆ ಸಂತೋಷ ಇದೆನಾ? ಎದೆ ಮೇಲೆ ಕೈ ಇಟ್ಕೊಂಡು ಹೇಳ್ರಿ, ಅಣ್ಣ ಪಾಸ್ಟ್ರೇ ಸಂತೋಷ ಏನಾದರೂ ಇದೇಪ್ಪ ಅಂತಂದರೆ ದೇವರ ಮಂದಿರದಲ್ಲೇ ನನಗೆ ಸಂತೋಷ ಇದೆ. ಸಂತೋಷ ಅಂದರೆ ಏನಾದರೂ ಇದೆಯಪ್ಪ ಅಂತಂದರೆ ದೇವರು ನನಗಾಗಿ ಏರ್ಪಡಿಸಿರುವಂಥ ಮಂದಿರದಲ್ಲೇ ನನಗಿದೆ ಅಂತೇಳಿ ಯಾರಾದರೂ ಎದೆ ಮೇಲೆ ಕೈ ಇಟ್ಕೊಂಡು ಹೇಳಕ್ಕೆ ಸಾಧ್ಯ ಇದೆನಾ? ನಾವು ನೋಡ್ತೇವೆ ನನ್ನ ಪ್ರೀತಿಯ ಸಹೋದರನ ಸಹೋದರಿಯರೇ, ದೇವರು ಹೇಳ್ತಾನೆ ಯಾಕೆ ಮಂದಿರವನ್ನು ಕೊಟ್ಟಿದ್ದಾನಪ್ಪ ಅಂತಂದರೆ, ಆತನು ನಾವು ಉಲ್ಲಾಸ ಪಡೋದಕ್ಕೋಸ್ಕರವಾಗಿ, ನಾನು ನೀನು ಉಲ್ಲಾಸ ಪಡುವಂಥ ಸ್ಥಳ ಯಾವುದಪ್ಪ ಅಂತಂದರೆ, ನಾನು ನೀನು ಸಂತೋಷ ಪಡುವಂಥ ಸ್ಥಳ ಯಾವುದಪ್ಪ ಅಂತಂದರೆ, ನನ್ನ ಸಂತೋಷ ನಿನ್ನ ಸಂತೋಷ ಎಲ್ಲಿರಬೇಕೆಂಬುದಕ್ಕೆ ದೇವ್ರ ವಾಕ್ಯದಲ್ಲಿ ನೋಡುವಂಥ ಸಂದರ್ಭದಲ್ಲಿ ಆತನ ಮಂದಿರದಲ್ಲಿ ನಾವು ಏನು ಮಾಡಬೇಕಂತ ಉಲ್ಲಾಸ ಪಡಬೇಕು, ಸಂತೋಷ ಪಡಬೇಕೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ. ಆದರೆ 100% 100ಕ್ಕೆ 100 ಪ್ರತಿಯೊಬ್ಬ ಕ್ರೈಸ್ತರಲ್ಲಿ, ಪ್ರತಿಯೊಬ್ಬ ದೇವ್ರ ಮಕ್ಕಳಲ್ಲಿ ನಾವು ನೋಡ್ತಿದ್ದೇವೆ, ದೇವರ ಮಂದಿರದಲ್ಲಿ ಅವರಿಗೆ ಸಂತೋಷ ಅಂತಕ್ಕಂಥದ್ದಿಲ್ಲ, ದೇವ್ರ ಮಂದಿರದಲ್ಲಿ ಉಲ್ಲಾಸ ಅಂತಕ್ಕಂಥದ್ದಿಲ್ಲ.
ಇವತ್ತು ವಿಶ್ವಾಸಿಗಳಿಗಾಗಲಿ ದೇವ್ರ ಮಕ್ಕಳಿಗಾಗಲಿ ಕ್ರೈಸ್ತರಿಗಾಗಲಿ ಎಲ್ಲಿ ಉಲ್ಲಾಸ ಇದೆಯಪ್ಪ ಅಂತಂದರೆ, ಎಲ್ಲಿ ಅವರಿಗೆ ಸಂತೋಷ ಇದೆಯಪ್ಪ ಅಂತಂದರೆ, ಸತ್ಯವೇದದಿಂದ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ತಪ್ಪಿ ಹೋದಂಥ ಕುಮಾರನಿಗೆ ನಾವು ನೋಡ್ತಿದ್ದೇವೆ, ಆತನ ಸಂತೋಷ ಏನು ಮನೆಗೆ ಒಳಗಿತ್ತ ಮನೆ ಹೊರಗಿತ್ತರಿ ಒಂದು ಸಂತೋಷ? ಹಾಂ, ಎಲ್ಲಿತ್ತು ಆತನ ಸಂತೋಷ? ಎಲ್ಲಿತ್ತು? ನಾವು ನೋಡ್ತೇವೆ ತಪ್ಪಿ ಹೋದಂಥ ಕುಮಾರನ ಒಂದು ಮನೆ ಅದು ದೇವಾಲಯಕ್ಕೆ ಸಾದೃಶ್ಯವಾಗಿದೆ. ತಪ್ಪಿ ಹೋದಂಥ ಕುಮಾರನ ಒಂದು ತಂದೆ ಆತನು ತಂದೆಯಾದ ದೇವರಿಗೆ ಸಾದೃಶ್ಯವಾಗಿದ್ದಾನೆ. ಆದರೆ ತಪ್ಪಿ ಹೋದಂಥ ಕುಮಾರನ ಮನೆಯಲ್ಲಿ ನಾವು ನೋಡ್ತಿದ್ದೇವೆ, ಅಲ್ಲಿ ತಂದೆ ಇದ್ದಾನೆ, ಅಲ್ಲಿ ನಾವು ನೋಡ್ತೇವೆ ಸಮೃದ್ಧಿ ಇದೆ, ಅಲ್ಲಿ ನಾವು ನೋಡ್ತಿದ್ದೇವೆ ಕೂಲಿ ಆಳುಗಳಿವೆ, ಅಲ್ಲಿ ಆತನಿಗೆ ಏನಿದೆ ಅಧಿಕಾರ ಇದೆ, ಆತನ ಒಂದು ಮನೆಯಲ್ಲಿ ಯಾವುದೇ ಕೊರತೆ ಇಲ್ಲ, ಸರ್ವ ಸಮೃದ್ಧಿ ಅಲ್ಲಿ ತುಂಬಿದೆ. ತಪ್ಪಿ ಹೋದಂಥ ಕುಮಾರನ ಮನೆಯಲ್ಲಿ ಸರ್ವ ಸಮೃದ್ಧಿಯಲ್ಲಿ ತುಂಬಿದೆ. ಬಟ್ ಆತನಿಗೆ ಆ ಮನೆಯಲ್ಲಿ ಆತನಿಗೆ ಸಂತೋಷ ಇಲ್ಲ. ಅದರ ಸಂತೋಷ ಅದನ್ನ ಇಲ್ಲ. 100% ಇಲ್ಲಿ ಕೂತಿರುವಂಥ ನಿಮ್ಗೆ ಅನೇಕರಿಗೆ ದೇವರ ಸನ್ನಿಧಿಯಲ್ಲಿ ನಿಮಗೆ ಸಂತೋಷ ಇಲ್ಲ. ನಿಮ್ಮ ಸಂತೋಷ ಎಲ್ಲದಪ್ಪ ಅಂತಂದರೆ ಹೊರಗಡೆ ನಿಮ್ಮ ಸಂತೋಷ ಅದ ಅಂತೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಹೊರಗಡೆ ಏನಿದೆ. ಆ ತಪ್ಪಿ ಹೋದಂಥ ಮಗನು ತಂದೆ ಮನೆಯನ್ನು ಬಿಟ್ಟನು, ದೇವರ ಮಂದಿರವನ್ನು ಬಿಟ್ಟನು, ದೇವರು ಆತನಿಗೋಸ್ಕರವಾಗಿ ನಿವಾಸ ಮಾಡೋದಕ್ಕೋಸ್ಕರವಾಗಿ, ಆತನು ಸಂತೋಷ ಪಡೋದಕ್ಕೋಸ್ಕರವಾಗಿ ದೇವರು ಆತನಿಗೆ ಒಂದು ಮಂದಿರವನ್ನು ಕೊಟ್ಟನು. ಆ ಮಂದಿರದಲ್ಲಿ ಸಕಲ ಸೌಂದರ್ಯ ಇತ್ತು, ಸಮೃದ್ಧಿ ಇತ್ತು. ಆದರೂ ಕೂಡ ನಾವು ನೋಡ್ತಿದ್ವಿ ಆತನಿಗೆ ಅಧಿಕಾರ ಇತ್ತು, ಆದ್ರೂ ಕೂಡ ಆತನಿಗೆ ಅಲ್ಲಿ ಸಂತೋಷ ಇರಲಿಲ್ಲ. ಆತನ ಸಂತೋಷ ಎಲ್ಲಿತ್ತಪ್ಪ ಅಂತಂದರೆ ಲೋಕದಲ್ಲಿ ಆತನ ಸಂತೋಷ ಇತ್ತು. ಅದಕ್ಕೆ ಆತನ ಏನು ಮಾಡ್ತಾನಂದರೆ, ತಂದೆ ಮನೆಯಲ್ಲಿ ಆತನ ಆಸ್ತಿಯನ್ನು ಭಾಗ ಕೇಳಿ ಆಸ್ತಿ ತಗೊಂಡು ಆತನು ದೂರ ದೇಶಕ್ಕೆ ಹೋಗ್ತಾನೆ. ದೂರ ದೇಶಕ್ಕೆ ಹೋಗಿ ನಾವು ನೋಡ್ತೇವೆ ಆತನು ದುರ್ವ್ಯಾಪಾರ ಮಾಡ್ತಾನೆ, ಆತನು ಪಟ್ಟಿಂಗನಾಗ್ತಾನೆ. ಕೊನೆಗೆ ನಾವು ನೋಡ್ತೇವೆ, ನನ್ನ ಪ್ರೀತಿದವ್ರ ಮಕ್ಕಳೇ, ಹಂದಿ ತಿನ್ನುವಂಥ ಹೊಟ್ಟಾದರೂ ತಿನ್ಬೇಕಂತ ಅವನಿಗೆ ಏನು ಕೂಡ ಸಿಗೋದಿಲ್ಲ. ಹೊರಗಡೆ ಈ ರೀತಿಯಾಗಿ ಪರಿಸ್ಥಿತಿ ಇದೆ. ಲೋಕದಲ್ಲಿ ಕೊನೆಗೆ ನಾವು ಪಡುವಂಥ ಸಂತೋಷ, ನಾವು ಪಡುವಂಥ ಆನಂದ, ಕೊನೆಗೆ ಅದೇ ಗತಿ ನಮಗಿದೆ ಅಂತೇಳಿರಿ. ಆದರೆ ಇವತ್ತು ದೇವ್ರ ಸನ್ನಿಧಿಗೆ ಬಂದಿರುವಂಥ ನಿನ್ನ ಜೀವಿತದಲ್ಲಿ, ದೇವ್ರ ಮಂದಿರಕ್ಕೆ ಬಂದಿರುವಂಥ ನಿನ್ನ ಜೀವಿತದಲ್ಲಿ ನಿನ್ನ ಸಂತೋಷ, ನಿನ್ನ ಆನಂದ ಎಲ್ಲಿದೆ ಒಂದು ಸಲ ಪರೀಕ್ಷೆ ಮಾಡ್ಕೋ. ಯಾಕಪ್ಪ ಅಂತಂದರೆ ದೇವರು ತನ್ನ ಮಂದಿರವನ್ನು ಯಾತಕ್ಕೋಸ್ಕರ ಆತನು ನೇಮಕ ಮಾಡಿದನಪ್ಪ ಅಂತಂದ್ರೆ, ದೇವರು ತನ್ನ ಮಂದಿರವನ್ನು ತನ್ನ ಭಕ್ತರಿಗೆ ಯಾತಕ್ಕೋಸ್ಕರ ಕೊಟ್ಟಿದ್ದಾನಪ್ಪ ಅಂದರೆ ಅಲ್ಲೇ ಅವರು ಉಲ್ಲಾಸ ಪಡೋದಕ್ಕೋಸ್ಕರ, ಅಲ್ಲೇ ಅವ್ರಿಗೆ ಸಂತೋಷ ಪಡೋದಕ್ಕೋಸ್ಕರವಾಗಿ ಆತನು ದೇವರ ಮಂದಿರವನ್ನು ಕೊಟ್ಟಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಸಹೋದರನೇ, ಸಹೋದರಿ, ತಮ್ಮ ತಂಗಿ, ನಿನ್ನ ಜೀವಿತದಲ್ಲಿ ಸಂತೋಷ ಕಳ್ಕೊಂಡು ಎಷ್ಟೋ ದಿನ ಆಯ್ತೀನಿ. ದೇವರ ಸನ್ನಿಧಿಲಿರುವಂಥ ಸಂತೋಷ, ದೇವರ ಮಂದಿರಲ್ಲಿರುವಂಥ ಆನಂದ, ದೇವರ ಮಂದಿರದಲ್ಲಿರುವ ನಿನ್ನ ಅನ್ಯೋನ್ಯತೆ ಕಳೆದೋಗಿ ಎಷ್ಟೋ ದಿನ ಆಯ್ತು. ನೀನು ದೇವರ ಮಂದಿರದಲ್ಲಿ ನಿನಗೆ ಸಂತೋಷ ಇಲ್ಲ, ದೇವರ ಮಂದಿರದಲ್ಲಿ ನಿನಗೆ ಉಲ್ಲಾಸ ಇಲ್ಲ, ದೇವ ಜನರೊಂದಿಗೆ ನೀನು ಕೂಡುವಂಥ ಮನಸ್ಸಿಲ್ಲ. ಆದರೆ ರಾಜನ ಅಂತ ದಾವೀದನಿಗೆ ಒಂದ್ಸಲ ಸಿಕ್ಕಾಗ್ತಾನೆ. ಒಂದ್ಸಲ ದಾವೀದನಿಗೆ ಸಿಕ್ಕಾಗ್ತದೆ, ರೋಗ ಬರ್ತದೆ. ಆತನು ಯಾವ ರೀತಿಗೆ ಆತನಿಗೆ ರೋಗ ಬರ್ತದಪ್ಪ ಅಂತಂದ್ರೆ, ಯಾವ ರೀತಿ ಆತನು ಬಲಹೀನಾಗ್ತಾನಪ್ಪ ಅಂದ್ರೆ, ಆತನು ಹಾಸಿಗೆಯಿಂದ ಮಂಚದಿಂದ ಏಳಕ್ಕೂ ಕೂಡ ಆತನಿಗೆ ಆಗಂಗಿಲ್ಲ. ಅಷ್ಟೊಂದು ಸಿಕ್ಕಾಗಿರ್ತಾನ ಆತನು, ಅಷ್ಟೊಂದು ಬಲಹೀನನಾಗಿರ್ತಾನ ಆತನು. ಆದ್ರೆ ದಾವೀದನು ಇಂಥ ಸ್ಥಿತಿಯಲ್ಲಿರುವಾಗ, ದಾವೀದನು ಹಾಸಿಗೆಯಿಂದ ಏಳದಿರುವಂಥ ಸ್ಥಿತಿಯಲ್ಲಿ, ಆತನು ಅಂಥ ಬಲಹೀನ ಸ್ಥಿತಿಯಲ್ಲಿ, ಅಂಥ ರೋಗಗ್ರಸ್ತ ಸಮಯದಲ್ಲಿ ಆತನ ಒಂದು ಆಸ್ಥಾನದಲ್ಲಿರುವಂಥ ಕೆಲವು ಜನರು ಬಂದು ದೇವಾಲಯಕ್ಕೆ ಹೋಗುವಂಥ ಸಂದರ್ಭದಲ್ಲಿ ದಾವೀದನಿಗೆ ಹೇಳ್ತಾರ, ದಾವೀದನೇ, ರಾಜನೇ, ಅರಸನೇ, ನಾವು ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ ಎಂಬುದಾಗಿ ಕೀರ್ತನೆ 122ನೇ ಅಧ್ಯಾಯದಾಗ ದಾವೀದನಿಗೆ ಬಂದು ಹೇಳ್ತಾರ. ದಾವೀದ ಹೇಳ್ತಾನ, ಮಂಚದ ಮೇಲಿಂದ ಆತನಿಗೆ ಏಳಕ್ಕಾಗಲ್ಲ, ಆತನ ನಿಶಕ್ತನ, ಆತನ ಬಲಹೀನನ. ಆದರೆ ಆತನ ಹೇಳ್ತಾನ, ಜನರು ಯಾವಾಗ ದೇವಾಲಯಕ್ಕೆ ಹೋಗೋಣ ಬಾ ಎಂದು ನನ್ನ ಕರೆದರು, ಅವಾಗ ನನ್ನ ಕಣ್ಣಾಗ ಭಾಳ ನೀರು ಬಂದು ಅಂತ ಬರ್ತದೆ. ನಿಮ್ಮ ಬೈಬಲ್ ಏನು ಬರ್ತದೆ? ನಿಮ್ಮ ಬೈಬಲ್ಗೆ ಏನಾಯ್ತಂತ ಅವನಿಗೆ? ನಮಗ್ರಿ ಆರಾಧನೆ ಎಷ್ಟು ಗಂಟೆಗೆ ಅಂತ ಹೇಳಿದ್ವಿ ನಾವು? ಎಷ್ಟು ಗಂಟೆ ಆರಾಧನೆ? ಎಷ್ಟು ಗಂಟೆಗೆ? ಹಾಂ, ನೀವು ಎಷ್ಟು ಗಂಟೆಗೆ ಬಂದಿದ್ದೀರಿ? ನೀವೆಷ್ಟು ಗಂಟೆಗೆ ಬಂದಿದ್ದೀರಮ್ಮ? ತಾಯಿದರೆ, ಅಕ್ಕದರೆ, ಅಣ್ಣದರೆ, ನೀವು ಎಷ್ಟು ಗಂಟೆಗೆ ಬಂದಿದ್ದೀರಿ? ನಿಮ್ಮ ಸಂತೋಷ ಎಲ್ಲದಂತೇಳಿ ಎದ್ರ ಗೊತ್ತಾಗ್ತದ? ಹಾಂ, ಸುಮ್ಮನೆ ಕಾಟಾಚಾರಕ್ಕೆ ಬರ್ತೀರಷ್ಟೇ ನೀವು. ಈಗ ಅರ್ಧ ಸ್ಥಳ ಖಾಲಿ ಆಗಿದೆ, ಬರೋದ್ರಿಂದ ಇನ್ನೂ ಅರ್ಧ ಪೂರ ಖಾಲಿ ಆಗ್ತದೆ. ಆದರೆ ಇದೇ ಸತ್ಯ, ನಾನು ಹೇಳುವಂಥ ಮಾತೇ ಸತ್ಯ. ದಾವೀದನ ಸಿಕ್ಕಾಗಿರ್ತಾನೆ, ಮೇಲೆ ಹೇಳೋಕ್ಕಾಗಂಗಿಲ್ಲ. ಜನರು ಬರ್ತಾರೆ, ನಾವು ದೇವಾಲಯಕ್ಕೆ ಹೋಗೋಣ ಬಾ ಎಂಬುದಾಗಿ ದಾವೀದನ ಕರೀತಾರೆ. ಆದರೆ ಅಂಥ ಮನುಷ್ಯ ಹೇಳ್ತಾನ,
ಮಂಚದ ಮೇಲಿಂದ ಏಳಕ್ಕೆ ಬರಲಾರ್ದ ಮನುಷ್ಯ ಹೇಳ್ತಾನ. ಆತನಿಗೆ ಏನಾಯ್ತಂತ್ರಿ? ಜನರು ದೇವಾಲಯಕ್ಕೆ ಹೋಗೋಣ ಬಾ ಎಂಬುದು ಕರೆದಾಗ ನನಗೆ ಸಂತೋಷ ಆಯ್ತಂತ ಆತನಿಗೆ ದಾವೀದನಿಗೆ. ನಿನಗದನ ಸಂತೋಷ? ದೇವರ ಮಂದಿರ ಯಾಕೆ ಕೊಟ್ಟಿದ್ದಾನೆ ಎಂಬುದಾಗಿ ನಿನಗೆ ಗೊತ್ತಿದೆಯಾ? ದೇವರ ಮಂದಿರ ನಿನಗೆ ಯಾಕೆ ಕೊಟ್ಟಿದ್ದಾನೆ ಅಂತೇಳಿ ನಿನಗೆ ಸೆನ್ಸ್ ಇದೆಯಾ? ಗೊತ್ತಿಲ್ಲ ಅಂದ್ರೆ ನಿನ್ನ ಹೃದಯದ ಅಲ್ಲಿಗೆ ಮೇಲೆ ಬರ್ಕೋ. ನಂಬರ್ 1, ದೇವರು ಆತನು ತನ್ನ ಮಂದಿರವನ್ನು ಆತನ ಯಾಕೆ ಕೊಟ್ಟಿದ್ದಾನಪ್ಪ ಅಂತಂದರೆ, ನಾನು ನೀನು ಉಲ್ಲಾಸ ಪಡೋದಕ್ಕೋಸ್ಕರ ಆತನು ಕೊಟ್ಟಿದ್ದಾನೆ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬನ್ನಿ ನಂಬರ್ 2, ನಾವೆಲ್ಲರೂ 2ನೇ ಭಾಗ ನೋಡೋಣ. ಸಮುವೇಲನ ಪುಸ್ತಕ, 2ನೇ ಸಮುವೇಲನ ಪುಸ್ತಕ, 2ನೇ ಸಮುವೇಲನ ಪುಸ್ತಕ. ದಯವಿಟ್ಟು ನಾವೆಲ್ಲರೂ ಕೂಡ 20ನೇ ವಚನ ಯಾರಾದರೂ ಓದಿ ಸಹಾಯ ಮಾಡ್ತೀರಾ? ದೇವರು ಆಲಯವನ್ನು, ದೇವರ ಮಂದಿರವನ್ನು 2ನೇದಾಗಿ ಆತನು ಯಾತಕ್ಕೋಸ್ಕರ ನಮಗೆ ಕೊಟ್ಟಿದ್ದಾನೆ. 12ನೇ ಅಧ್ಯಾಯ 20ನೇ ವಚನ. 2ನೇ ಸಮುವೇಲ 12ನೇ ಅಧ್ಯಾಯ 20ನೇ ವಚನ ಓದಮ್ಮ. ಆಗ ದಾವೀದನು ನೆಲದಿಂದ ಎದ್ದು ಸ್ನಾನ ಮಾಡಿ ತೈಲ ಹಚ್ಚಿಕೊಂಡು ತನ್ನ ಬಟ್ಟೆಗಳನ್ನು ಬದಲಿಸಿಕೊಂಡು ಯೆಹೋವನ ಮಂದಿರಕ್ಕೆ ಹೋಗಿ ಆರಾಧನೆ ಮಾಡಿದನು. ಹಲ್ಲೆಲೂಯಾ. ದಾವೀದನು ಎಲ್ಲಿ ಹೋಗಿ ಆರಾಧನೆ ಮಾಡಿದನಂತ್ರಿ? ಮನೆಗೆ ಆರಾಧನೆ ಮಾಡಿದನಂತ. ಏನಂತ? ಯೆಹೋವನ ಮಂದಿರಕ್ಕೆ ಹೋಗಿ ಏನು ಮಾಡದಂತ ದಾವೀದನು? ಆರಾಧನೆ ಮಾಡಿದನು. ಇವತ್ತು ಎಂಥ ಭಕ್ತರ ಸಂಖ್ಯೆ ಹೆಚ್ಚಾಗ್ಲತ್ತದಂದ್ರೆ, ದೇವ್ರ ಎಲ್ಲ ಕಡೆಗೆ ಹಣ ರೀ. ಅದಕ್ಕೆ ನಾವೇನು ಮಾಡ್ಲತ್ತೀವಿ ಈಗ? ಎಲ್ಲಿ ಆರಾಧನೆ ಮಾಡ್ಲತ್ತೀವಿ? ಎಲ್ರಿ? ಅದ್ರ ವಾಕ್ಯ ಏನು ಹೇಳ್ತದ? ದೇವರೇನು ಹೇಳ್ತಾನ? ದೇವರು ತನ್ನ ಆಲಯವನ್ನು, ದೇವರು ತನ್ನ ಮಂದಿರವನ್ನು, ಆತನು ತನ್ನ ಆರಿಸ್ಕೊಂಡಂಥ ಪ್ರಜೆಗಳಿಗೆ ಮಂದಿರವನ್ನು ಯಾಕೆ ಕೊಟ್ಟಿದ್ದಾನೆ ಎಂಬುದಾಗಿ ನಾವು 2ನೇ ಸಮುವೇಲ ಪುಸ್ತಕ 12ನೇ ಅಧ್ಯಾಯ 20ನೇ ವಚನ ನೋಡ್ತಾ ಇದೀವಿ. ದೇವರನ್ನು ಆರಾಧನೆ ಮಾಡೋದಕ್ಕೋಸ್ಕರ ದೇವರು ನಮ್ಗೆ ಮಂದಿರವನ್ನು ಕೊಟ್ಟಿದ್ದಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ನನಗೆ ಒಂಥರ ವಿಚಿತ್ರ ಅನ್ನಿಸ್ತದೆ. ಸಭೆಯಲ್ಲಿ ಕೆಲವೊಂದು ವಿಶ್ವಾಸಿ ಮಕ್ಕಳು ಆರಾಧನೆ ಮಾಡುವಾಗ ಅವ್ರೇನು ಆರಾಧನೆ ಮಾಡ್ಲತ್ತಾರಂತನೂ ಗೊತ್ತಾಗಿಲ್ಲ, ಅವ್ರು ಪ್ರಾರ್ಥನೆ ಮಾಡ್ಲತ್ತಾರಂತನೂ ಗೊತ್ತಾಗಿಲ್ಲ. ಕೆಲವೊಬ್ರು ಆರಾಧನೆ ಮಾಡುವಾಗ ಆಮೇಲೆ ಹೇಳೋದನ್ನು ಕಷ್ಟ ಆಗ್ತದೆ ನಮಗೆ ಇಲ್ಲಿ ಕುಂತವ್ರಿಗೆ. ಅಂದರೆ ಏನು ಮಾಡ್ಲತ್ತಾರ ಅಂತೇಳಿ ಗೊತ್ತಾಗಂಗಿಲ್ಲ. ಅವ್ರ ಪಕ್ಕದಲ್ಲಿ ಕುಂತವ್ರು ಆಮೇಲೆ ಹೇಳಿದ ಮೇಲೆ ನಮ್ಗೆ ಗೊತ್ತಾಗ್ತದೆ ನಾವು ಆಮೇಲೆ ಹೇಳ್ಬೇಕಂತೇಳಿ. ಆದರೆ ದೇವರು ತನ್ನ ಮಂದಿರವನ್ನು ಯಾತಕ್ಕೋಸ್ಕರ ಕೊಟ್ಟಿದ್ದಾನೆ ರೀ? ಯಾತಕ್ಕೋಸ್ಕರ ಕೊಟ್ಟಿದ್ದಾನೆ? ಆರಾಧನೆ ಮಾಡೋದಕ್ಕೋಸ್ಕರ ಕೊಟ್ಟಿದ್ದಾನೆ ಅಂತೇಳಿ. ಮೊದಲನೇದಾಗಿ ಆತನು ದೇವರ ಮಂದಿರವನ್ನು ಯಾತಕ್ಕೋಸ್ಕರ ಕೊಟ್ಟಿದ್ದಾನಪ್ಪ ಅಂದರೆ, ನಾವು ಉಲ್ಲಾಸ ಪಡೋದಕ್ಕೋಸ್ಕರಾಗಿ, ನಾವು ಆನಂದ ಪಡೋದಕ್ಕೋಸ್ಕರ ದೇವರು ತನ್ನ ಮಂದಿರವನ್ನು ಕೊಟ್ಟಿದ್ದಾನೆ. 2ನೇದಾಗಿ ದೇವರು ತನ್ನ ಮಂದಿರವನ್ನು ಯಾತಕ್ಕೋಸ್ಕರ ಕೊಟ್ಟಿದ್ದಾನಪ್ಪ ಅಂತಾರೆ, ಆತನನ್ನು ಆರಾಧಿಸೋಕ್ಕೋಸ್ಕರಾಗಿ ದೇವರು ತನ್ನ ಮಂದಿರವನ್ನು ನಮ್ಗೆ ಕೊಟ್ಟಿದ್ದಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರು ನಮಗೆ ಆರಾಧನೆ ಮಾಡೋದಕ್ಕೋಸ್ಕರ ಮಂದಿರವನ್ನು ಕೊಟ್ಟಿದ್ದಾನಪ್ಪ ಅಂತಂದರೆ ಹೇಗೆ ಆರಾಧಿಸಬೇಕು? ಯಾರಾದರೂ ಪ್ರಕಟಣೆ ಪುಸ್ತಕ 7ನೇ ಅಧ್ಯಾಯ 10ನೇ ವಚನ ಓದ್ತಾರೆ ಯಾರಾದರೂ? ಹೇಗೆ ಆರಾಧನೆ ಮಾಡ್ಬೇಕಂತೇಳಿ, ದೇವರ ಮಂದಿರದಲ್ಲಿ, ದೇವರ ಸನ್ನಿಧಿಯಲ್ಲಿ, ದೇವರು ಕೊಟ್ಟಂಥ ಆಲಯದಲ್ಲಿ ನೀನು ನಾನು ಹೇಗೆ ದೇವರನ್ನು ಆರಾಧನೆ ಮಾಡಬೇಕೆಂಬುದಾಗಿ ನೀನು ಕಲ್ತ್ಕೊಂಡಿದ್ಯಾ? ಓದಮ್ಮ 7ನೇ ಅಧ್ಯಾಯ 10ನೇ ವಚನ. ಅವರು ಸಿಂಹಾಸನಾಸೀನನಾಗಿರುವ ನಮ್ಮ ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ನಮಗೆ ರಕ್ಷಣೆ ಉಂಟಾದದಕ್ಕಾಗಿ ಸ್ತೋತ್ರ ಎಂದು ಮಹಾಶಬ್ದದಿಂದ ಕೂಗಿದರು. ಹೆಂಗ ಆರಾಧನೆ ಮಾಡಿದ್ರಂತ್ರಿ? ಹೆಂಗ ಆರಾಧನೆ ಮಾಡಿದ್ರಂತ? ಮಹಾಶಬ್ದದಿಂದ ಏನು ಮಾಡಿದ್ರಂತ? ದೇವರಿಗೆ ಆರಾಧನೆ ಮಾಡಿದ್ರಂತ. ಆದರೆ ಸಭೆಗೆ ಬರುವಂಥ ವಿಶ್ವಾಸಿ ಮಕ್ಕಳನ್ನು ನೋಡುವಾಗ, ಅವ್ರ ಆರಾಧನೆ ನೋಡುವಾಗ ನಮಗೆ ನಾಚಿಕೆ ಆಗ್ತದೆ. ಯಾವ ದೇವರು ರಕ್ಷಣೆಯನ್ನು ಕೊಟ್ಟಿದ್ದನೋ, ಯಾವ ದೇವರು ಲೋಕದಿಂದ ತಪ್ಪಿಸಿದ್ದನೋ, ಯಾವ ದೇವರು ಪಾಪದಿಂದ ತಪ್ಪಿಸಿದ್ದನೋ, ಯಾವ ದೇವರು ಸಂರಕ್ಷಿಸಿದನೋ, ಆ ದೇವರಿಗೆ ಗಂಟಲೆತ್ತಿ ಘೋಷವಾಗಿ ಆರಾಧನೆ ಮಾಡುವಂಥ ದಮ್ಮು ಧೈರ್ಯ ಇವತ್ತು ವಿಶ್ವಾಸಿ ಮಕ್ಕಳಲ್ಲಿಲ್ಲ. ಅದನ್ನು ನೋಡ್ತೀವಿ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ. ಪ್ರಕಟಣೆ ಪುಸ್ತಕ 7ನೇ ಅಧ್ಯಾಯ 10ನೇ ವಚನದಲ್ಲಿ ಅವರೆಲ್ಲರೂ ಹೆಂಗೆ ದೇವರಿಗೆ ಆರಾಧನೆ ಮಾಡಿದ್ರಪ್ಪ ಅಂತಂದರೆ, ಅವರು ಮಹಾಶಬ್ದದಿಂದ ಏನು ಮಾಡಿದ್ರಂತ? ದೇವರಿಗೆ ಆರಾಧನೆ ಮಾಡಿದ್ರಂತ. ಅದಕ್ಕೋಸ್ಕರವಾಗಿ ದೇವರ ಮಂದಿರವನ್ನು ನನಗೂ ನಿನಗೂ ಆತನು ಮೊದಲನೇದಾಗಿ ಆತನು ಯಾತಕ್ಕೆ ಕೊಟ್ಟಿದ್ದಾನಪ್ಪ ಅಂದರೆ ಆನಂದಿಸೋಕ್ಕೋಸ್ಕರ ಕೊಟ್ಟಿದ್ದಾನೆ. 2ನೇದಾಗಿ ನನಗೂ ದೇವರ ಮಂದಿರವನ್ನು ಯಾತಕ್ಕೋಸ್ಕರ ಕೊಟ್ಟಿದ್ದಾನೆ ಅಂದರೆ ನಾನು ನೀನು ಆರಾಧನೆ ಮಾಡೋದಕ್ಕೋಸ್ಕರ ದೇವರು ಕೊಟ್ಟಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಮತ್ತು 3ನೇದಾಗಿ ದೇವರು ಯಾತಕ್ಕೋಸ್ಕರ ಕೊಟ್ಟಿದ್ದಾನೆ? ಬನ್ನಿ ನಾವೆಲ್ಲರೂ ಕೂಡ ಕೀರ್ತನೆಗಳ ಕೀರ್ತನೆ ಪುಸ್ತಕ ದಯವಿಟ್ಟು ನಿಮ್ಮ ಸತ್ಯವೇದನು 18ನೇ ಅಧ್ಯಾಯದ ಕಡೆಗೆ ನಿಮ್ಮ ಸತ್ಯವೇದನ ತಿರುಗಿಸ್ರಿ. 3ನೇದಾಗಿ ದೇವರು ದೇವಾಲಯವನ್ನು, ಮಂದಿರವನ್ನು ನಮಗೆ ಯಾತಕ್ಕೋಸ್ಕರ ಕೊಟ್ಟಿದ್ದಾನೆ ಎಂಬುದಾಗಿ ಒಂದು ಸಲ ನಾವು ಕೀರ್ತನೆ 18ನೇ ಅಧ್ಯಾಯ ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ.
ಯಾರಾದರೂ ಓದಿ ನನಗೆ ಸಹಾಯ ಮಾಡ್ರಿ. 6ನೇ ವಚನ ಓದ್ತೀರಾ? ಅಂತಹ ಕಷ್ಟದಲ್ಲಿ ನಾನು ಯೆಹೋವನಿಗೆ ಮೊರೆ ಇಟ್ಟೆನು, ನನ್ನ ದೇವರನ್ನು ಪ್ರಾರ್ಥಿಸಿದೆನು. ಆತನು ತನ್ನ ಮಂದಿರದಲ್ಲಿ ನನ್ನ ಶಬ್ದವನ್ನು ಕೇಳಿದನು. ಹಲ್ಲೆಲೂಯಾ. ನನ್ನ ಕೂಗು ಆತನ ಸನ್ನಿಧಿಗೆ ಸೇರಿ ಕೇಳಿಸಿತು. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಈಗ ಹೇಳ್ರಿ, ದೇವರು ತನ್ನ ಮಂದಿರವನ್ನು ಆತ ಯಾತಕ್ಕೋಸ್ಕರ ಕೊಟ್ಟಿದ್ದಾನೆ ಎಂಬುದಾಗಿ 3ನೇದಾಗಿ ನೋಡುವಂಥ ಸಂದರ್ಭದಲ್ಲಿ ಭಕ್ತನಂತ ದಾವೀದನು ಹೇಳ್ತಾ ಇದ್ದೇನೆ, ಆತನು ತನ್ನ ಮಂದಿರದಲ್ಲಿ ಇಂಥ ಕಷ್ಟದಲ್ಲಿದ್ದಂಥ ನಾನು, ಇಂಥ ಕಣ್ಣೀರಿನಲ್ಲಿದ್ದಂಥ ನಾನು, ಇಂಥ ಸಮಸ್ಯೆ ಸುಳಿಯಲ್ಲಿ ಸಿಕ್ಕಾಕೊಂಡಂಥ ನಾನು, ಇಂಥ ಕಷ್ಟದಲ್ಲಿ ಹೋಗಿ ಯಾವಾಗ ನಾನು ದೇವರ ಮಂದಿರದಲ್ಲಿ ನಾನು ಕೂಗುದನೋ, ದೇವರ ಸನ್ನಿಧಿಗೆ ಹೋಗಿ ನಾನು ಪ್ರಾರ್ಥನೆ ಮಾಡಿದನೋ, ಆತನ ಮಂದಿರದಲ್ಲಿ ಪ್ರಾರ್ಥನೆ ಮಾಡಿದಾಗ ಆತನ ಮಂದಿರದಲ್ಲಿ ಕೂಗಿದಂಥ ಶಬ್ದ ಯಾರು ಕೇಳಿದ್ರಂತ ಅಂದರೆ ನಾವು ನೋಡ್ತೀವಿ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರು ನಿನಗೂ ನನಗೂ ಮಂದಿರ ಎದು ಕೊಟ್ಟನಪ್ಪ ಅಂತಂದರೆ ಅಂಗೀಕರಿಸೋದಕ್ಕೋಸ್ಕರ ದೇವ್ರು ನನಗೆ ನಿನಗೆ ಕೊಟ್ಟಿದ್ದಾನೆ ಅಂತೇಳಿರಿ. ಹಲ್ಲೆಲೂಯಾ. ನಿನ್ನ ಪ್ರಾರ್ಥನೆ ಮನವಿಗಳನ್ನು, ನಿನ್ನ ಪ್ರಾರ್ಥನೆ ಕೋರಿಕೆಗಳನ್ನು ನಿನ್ನ ಮನೆಯಲ್ಲಿ ಎಷ್ಟೇ ಪ್ರಾರ್ಥನೆ ಮಾಡಿದ್ರೂ ಕೂಡ ನಿನ್ನ ಪ್ರಾರ್ಥನೆ ಕೋರಿಕೆಗಳು ದೇವರು ಎಲ್ಲ ಅಂಗೀಕರಿಸ್ತಾನಪ್ಪ ಅಂತಂದರೆ ನಿನ್ನ ಗಂಟೆಗಟ್ಟಲೆ ಮನೆಯಾಗ ಮಾಡ್ಬೋದು. ನೀನು 8 ತಾಸು ನೀನು ಮನೆಯಾಗ ಮಾಡ್ಬೋದು ನೀನು. ಆದರೆ ದೇವ್ರ ವಾಕ್ಯ ಹೇಳ್ತದ, ನಿನಗೊಂದು ಸ್ಥಳ ಇದೆ, ನಿನ್ನ ಮನವಿಗಳನ್ನು ಅಂಗೀಕರಿಸುವಂಥ ಸ್ಥಳ ಯಾವುದಪ್ಪ ಅಂತಂದರೆ, ನಿನ್ನ ಕೂಗು ದೇವ್ರು ಕೇಳುವಂಥ ಸ್ಥಳ ಯಾವುದಪ್ಪ ಅಂದರೆ ಆತನು ತನ್ನ ಮಂದಿರದಲ್ಲಿ ಬಂದು ಯಾವಾಗ ಯಾರು ಪ್ರಾರ್ಥನೆ ಮಾಡ್ತಾರೋ ಅವ್ರು ಪ್ರಾರ್ಥನೆ ಕೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೆ ಲೂಕನ್ ಬರೋ ಸುವಾರ್ತೆಯಲ್ಲಿ ನೋಡ್ತೀವಿ ನಾವು, ಪ್ರಾರ್ಥನೆ ಮಾಡೋದಕ್ಕೋಸ್ಕರ ದೇವಾಲಯಕ್ಕೆ 2 ಹೋದರಂತ. ಯಾರು ಹೋದರಂತ? ಅವರು ದೇವಾಲಯಕ್ಕೆ ಯಾಕೆ ಹೋದ್ರಪ್ಪ ಅಂತಂದರೆ ಅವ್ರಿಗೆ ಗೊತ್ತಿತ್ತು, ಧರ್ಮಶಾಸ್ತ್ರದಲ್ಲಿ ಬರೆದಿತ್ತು, ದೇವರು ಎಲ್ಲಿ ನಮ್ಮ ಪ್ರಾರ್ಥನೆ ಕೇಳ್ತಾನೆ, ದೇವರು ಎಲ್ಲಿ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ, ಎಲ್ಲಿ ನಮ್ಮ ಪ್ರಾರ್ಥನೆ ಮನೆಗಳನ್ನು ದೇವರು ಅಂಗೀಕರಿಸ್ತಾನೆ ಅಂತೇಳಿ ಮೋಶೆ ಧರ್ಮಶಾಸ್ತ್ರವನ್ನು ಧ್ಯಾನ ಮಾಡುವಂಥ ಪ್ರತಿಯೊಬ್ಬರಿಗೆ ಗೊತ್ತಿದ್ದರಿಂದ ಅವರು ದೇವಾಲಯದ ಕಡೆ ಓಡಿ ಹೋಗ್ತಾ ಇದ್ರು ಅಂತೇಳಿ. ಹಲ್ಲೆಲೂಯಾ. ಇವತ್ತ ನಾವು ಭಾಳ ಸೆಲ್ಫಿಸ್ಟ್ಗಳಾಗಿವಿ. ನಮ್ಮ ಪ್ರಾರ್ಥನೆ ಎಲ್ಲವರಿ ದೇವರ ಸನ್ನಿಧಿಗೆ ಬಂದು ಮಾಡುವಂಥ ಪ್ರಾರ್ಥನೆ ಮನಸ್ಸಿಲ್ಲ ನಮಗೆ. ದೇವರ ಮಂದಿರದಲ್ಲಿ ಒಂದು ಪ್ರಾರ್ಥನೆ ಮಾಡುವಂಥ ಮನಸ್ಸಿಲ್ಲ. ಎಲ್ಲಿ ಮಾಡ್ತೀವಿ? ನಮ್ಮ ಭಕ್ತಿ ಹೆಂಗಾಗಿದೆ ಈಗ? ಮಾತಾಡ್ರಿ. ನಮ್ಮ ಭಕ್ತಿ ಎಲ್ಲಿ ಹೆಚ್ಚಾಗ್ಯದ? ಪ್ರಾರ್ಥನೆ ಎಲ್ಲಿ ಹೆಚ್ಚಾಗ್ಯದ? ಏನು ಹೇಳ್ತಾರಪ್ಪ, 8 ಗಂಟೆ ಮಾಡ್ತೀನಿ ನೋಡ್ರಿ ಮನ್ಯಾಗ ಅಂತ ಹೇಳ್ತಾರೆ. ಮಾಡು, 24 ತಾಸು ಮಾಡು ಮನ್ಯಾಗನೇ, ನೋ ಅಬ್ಜೆಕ್ಷನ್. ಅದು ವ್ಯಕ್ತಿಗತ ಪ್ರಾರ್ಥನೆ. ಆ ಪ್ರಾರ್ಥನೆ ದೇವ್ರು ಕೇಳ್ತಾನೆ. ಆದರೆ ಇಂಪಾರ್ಟೆಂಟ್ ನಾವು ಎದಕ್ಕೆ ಕೊಡ್ಬೇಕು? ಇಂಪಾರ್ಟೆನ್ಸ್ ಎದಕ್ಕೆ ಕೊಡ್ಬೇಕ್ರಿ? ನಾವು ಎದಕ್ಕೆ ಕೊಡಬೇಕು? ದೇವರ ಮಂದಿರ ಕೊಡ್ಬೇಕು ನಾವು. ಅದಕ್ಕೆ ನಾವು ನೋಡ್ತೀವಿ, ನನ್ನ ಪ್ರೀತಿ ಇದ್ರ ಮಕ್ಕಳೇ, ಹನ್ನಳಿಗೆ ಪ್ರತಿದಿನ ಕಣ್ಣೀರು ಸುರಿಸ್ತಾ ಇದ್ದಳು ಪೆನ್ನಿನಳು. ಹನ್ನಳು ಪ್ರತಿದಿನ ಚುಚ್ಚಿ ಮಾತಾಡ್ತಾ ಇದ್ದಳು. ಹನ್ನಳ ಬಾಧೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇತ್ತು. ಆದರೆ ದೇವರ ವಾಕ್ಯದ ನೋಡ್ತೀವಿ, ಪ್ರತಿದಿನ ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಳು. ಯಾಕೆ ಆಕೆ ಕಣ್ಣೀರು ಹೋಗಲಿಲ್ಲ? ಯಾಕೆ ಆಕೆ ದುಃಖ ಹೋಗಲಿಲ್ಲ? ಯಾಕೆ ಆಕೆ ವೇದನೆ ಹೋಗಲಿಲ್ಲ? ಏನಾಕೆ ಪ್ರಾರ್ಥನೆ ಮಾಡ್ತಾ ಇರಲಿಲ್ವ ಮನೆಯಲ್ಲಿ? ಆಕೆ ಭಕ್ತಳು ಆಗಿರಲಿಲ್ವ ಆಕೆ? ಆಕೆ ಹೆಸರೆತ್ತಕ್ಲಿಕ್ಕೂ ನಾನು ನಿಂತಂತ ನನಗೆ ಯೋಗ್ಯತೆ ಇಲ್ಲ. ಅಂಥ ಭಕ್ತಿವಂತ ಹೆಣ್ಮಗಳಕ್ಕೆ. ಆದರೆ ಆಕೆ ಪ್ರಾರ್ಥನೆ ಎಲ್ಲಿ ಅಂಗೀಕರಿಸಲ್ಪಟ್ಟತ್ರಿ? ದೇವಾಲಯದಲ್ಲಿ ಯಾವಾಗ ಬಂದು ಆಕೆ ಪ್ರಾರ್ಥನೆ ಮಾಡಿದಳು, ದೇವ್ರೇನು ಮಾಡ್ದನ್ರಿ? ಆಕೆ ಪ್ರಾರ್ಥನೆಯನ್ನು ಏನು ಮಾಡ್ದನ್ರಿ? ಅಂಗೀಕರಿಸಿದ ನಮ್ಮದಕ್ಕೆ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಸಹೋದರನೇ ಸಹೋದರಿ, ನಾನು ಹೇಳುವಂಥ ಮಾತಿದು ವಾಸ್ತವವಾಗಿದೆ. ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡಬೇಡ. ನೀನು ನಿನ್ನ ಆತ್ಮೀಯ ಜೀವಿತವನ್ನು ಸುಧಾರಿಸ್ಕೋ. ನಿನ್ನ ಆತ್ಮೀಯ ಜೀವಿತದಲ್ಲಿ ನೀನು ತಿದ್ದುಕೋ. ದೇವರು ನಿನಗೆ ಆಶೀರ್ವಾದ ಮಾಡಬೇಕೆಂಬುದಾಗಿಂತ ಉನ್ನತವಾದ ಮಾತುಗಳು ತರುವಂಥ ಸಂದರ್ಭದಲ್ಲಿ ನೀನು ಮೊಂಡನಾಗಿ ನೀನು ದೇವರ ವಾಕ್ಯವನ್ನು ಅಳವಡಿಸಿಕೊಳ್ಳಾರ್ದೆ ಸ್ವನೀತಿಯ ಮೇಲೆ ನೀನು ಆಧಾರಗೊಂಡು, ಸ್ವಂತ ಬುದ್ಧಿಯ ಮೇಲೆ ಆಧಾರಗೊಂಡು ನಿನ್ನ ಬುದ್ಧಿ ಮೇಲೆ ನೀನು ಮಾಡಿದೆಪ್ಪ ಅಂತಂದರೆ ನಿನ್ನ ಜೀವಿತದಲ್ಲಿ ನೀನು ಸಾಧಿಸಿದ್ದು ಅದು ಈ ಲೋಕದಲ್ಲಿ ಬಹಳ ಇರ್ಬೋದು, ದೇವದೃಷ್ಟಿಯಲ್ಲಿ ಶೂನ್ಯನೇ. ಅದಕ್ಕೆ ನಾವು ನೋಡ್ತೀವಿ, ಇವತ್ತು ಏನೇ ಇದ್ರೂ ಕೂಡ ನಮ್ಮ ಪ್ರಾರ್ಥನೆ ಎಲ್ಲಿರ್ಬೇಕಪ್ಪ ಅಂತಂದರೆ, ನಾವು ದೇವರ ಸನ್ನಿಧಿಯಲ್ಲಿ ಬಂದು ಯಾವಾಗ ನಾವು ಕೂಗ್ತೀವೋ ನಾವು ನೋಡ್ತೀವಿ. ನನ್ನ ಪ್ರೀತಿದವರ ಮಕ್ಕಳೇ, ದೇವರು ನಾವು ನೋಡ್ತೇವೆ ನಮ್ಮ ಪ್ರಾರ್ಥನೆ ಮನವಿಗಳನ್ನು ಆತನು ಅಂಗೀಕರಿಸುವಂಥ ಸ್ಥಳ ಏನಾದರೂ ಇದೆಯಪ್ಪ ಅಂತಂದರೆ ಅದು ದೇವರ ಮಂದಿರ ಎಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. 2 ಭಕ್ತರು ಪ್ರಾರ್ಥನೆ ಮಾಡ್ತಾ ಇದ್ರಂತೆ, ತಪಸ್ಸು ಮಾಡ್ತಾ ಇದ್ರಂತೆ. 2 ಸ್ನೇಹಿತರೆ, 2 ಪ್ರಾಣ ಸ್ನೇಹಿತರೆ, 2 ತಪಸ್ಸು ಮಾಡ್ತಾ ಇದ್ದಾರೆ, 2 ಭಕ್ತಿ ಮಾಡ್ತಾ ಇದ್ದಾರೆ, 2 ದೇವ್ರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇವ್ರ ಭಕ್ತಿ ನೋಡಿ, ಇವ್ರ ತಪಸ್ಸು ನೋಡಿ ದೇವ್ರಿಗೆ ತಾಳ್ಕೊಳ್ಳೋಕ್ಕಾಗಲಿಲ್ಲ. ದೇವ್ರ ಕೆಳಗಡೆ ಇಳಿದು ಬಂದು 2 ಸ್ನೇಹಿತರು ಯಾರ
ಇಬ್ರು ಒಂದೇ ಚರ್ಚಿಗೆ ಹೋಗ್ತಾರ, ಇಬ್ರು ಒಂದೇ ಮೇಜ್ನ ಕೈ ಹಾಕ್ತಾರ, ಇಬ್ರು ಒಂದೇ ಬೋಧನೆ ಕೇಳ್ತಾರ, ಇವರಿಬ್ರು ಭಾಳ ಗಾಢ ಸ್ನೇಹಿತರ, ಭಾಳ ದಿನಗಳಿಂದ ತಪಸ್ಸು ಮಾಡ್ತಾರ, ಭಾಳ ದಿವಸದಿಂದ ಪ್ರಾರ್ಥನೆ ಮಾಡ್ತಾರ. ದೇವ್ರ ಪ್ರತ್ಯಕ್ಷ ಆಗಿ ಏನಂದ, ಫಸ್ಟ್ ಒಬ್ಬನ ಬಲ್ ಹೋದನಂತ. ಪ್ರತ್ಯಕ್ಷ ಆಗಿ, ಸರಿಪಾ ನಿನ್ನ ತಪಸ್ಸು ಮೆಚ್ಚಿ ನಾನು ಬಂದಿದ್ದೀನಿ, ನಿನಗೇನು ಬೇಕಪ್ಪ ಅಂತ ಕೇಳ್ದನಂತ ದೇವರು. ಅವಾಗ ಅವ ಅಂದನಂತ, ಸ್ವಾಮಿ ಮೊದಲು ಅವನ ಬಲ್ ಹೋಗಿ ಬಂದಿದ್ದಿಲ್ಲ ಅಂದನಂತ. ಏನಂದನಂತ, ಸ್ವಾಮಿ ಅವನ ಬಲ್ಲಿ ಹೋಗಿ ಬಂದಿದ್ದಿಲ್ಲ ಅಂದನಂತ. ಅದು ಆಮೇಲೆ ಬಿಡು ಅವನ ಬಲ್ಲಿ, ಫಸ್ಟ್ ನಿನಗೇನು ಬೇಕು ಅದು ಹೇಳಂದನಂತ. ನಾನು ನಿನ್ನ ತಪಸ್ಸು ಮೆಚ್ಚೀನಿ, ನಿನ್ನ ಮನವಿ ಕೇಳಕ್ಕೆ ಬಂದೀನಿ, ನಿನಗೇನು ಬೇಕು ಅದು ಮೊದಲು ಹೇಳ್ದನಂತ. ಸ್ವಾಮಿ ತಪ್ಪು ತಿಳ್ಕೊಬೇಡ, ಅವನ ಬಲ್ಲಿ ಹೋಗಿ ಬಂದಿದ್ದಿಲ್ಲ ಅಂದ್ರೆ ಒಂದ್ಸಲ ಹೋಗಿ ಬರ್ರಿ. ಹೋಗಿ ಬಂದ್ಮೇಲೆ ಅವ ಏನು ಕೇಳ್ತಾನ ಅದ್ರ ಡಬಲ್ ನನಗೆ ಕೊಡ್ಬೇಕಂದನಂತ. ಏನು ಸ್ವಲ್ಪ ಜಾಗ್ರತೆಯನ್ನು ಕೇಳ್ರಿ. ಅವ ಏನು ಕೇಳಲಕ್ಕ ಸ್ವಾಮಿ, ನನಗೆ ಡಬಲ್ ಕೊಡ್ಬೇಕು ನೋಡಿ ಸ್ವಾಮಿ. ಅವ ಒಂದು ಮನೆ ಕೇಳ್ದ ನಂಗೆ 2 ಮನೆ ಕೊಡ್ಬೇಕು, ಅವ ಒಂದು ಕಾರ್ ಕೇಳ್ದ ನಂಗೆ 2 ಕಾರ್ ಕೊಡ್ಬೇಕು, ಅವ ಒಂದು ಸೈಟ್ ಕೇಳ್ದ ನನಗೆ 2 ಸೈಟ್ ಕೊಡ್ಬೇಕು. ಅವ ಏನೇ ಕೇಳಲಕ್ಕ, ಅವ 1 ಕಿಲೋ ಬಂಗಾರ ಕೇಳ್ದ ನಂಗೆ 2 ಕಿಲೋ ಬಂಗಾರ. ಒಟ್ಟು ಏನು ಬೇಕು, ನನಗೇನು ಬೇಕು, ಏನು ಬೇಕು, ಡಬಲ್ ಬೇಕು. ತತ್ತಸ್ತು ಅಂದನಂತ ದೇವರು, ಆಗಲಿ ಅಂದನಂತ. ಈಗ ನೆಕ್ಸ್ಟ್ ಅವನ ಬಲ್ ಹೋದನಂತ, ಭಕ್ತ ನೀನು ತಪಸ್ಸನ್ನು ಕೂಡ ನಾನು ಮೆಚ್ಚೀನಿ, ಹಾಗಾಗಿ ಏನಪ್ಪ ನಿನಗೇನು ಬೇಕಂತ ಕೇಳ್ತಾನೆ. ಅವಾಗ ಅವನಂತಾನ, ಸ್ವಾಮಿ ತಪ್ಪು ತಿಳ್ಕೊಬೇಡ, ಮೊದಲು ಅವನ ಬಲ್ಲಿ ಹೋಗಿ ಬಯ. ಏನು ಮಾಡು, ಮೊದಲ ಅವನ ಬಲ್ಲಿ ಹೋಗಿ ಬಂದು. ಸರಿ ಅವನ ಬಲ್ಲಿ ಹೋಗಿ ಬರ್ತೀನಿ, ಹೋಗಿನೂ ಬಂದಿದ್ದೀನಿ, ಅವನಿಗೆ ಏನು ಬೇಕಂತೇಳಿ ನನಗೆ ಗೊತ್ತನೋ ಅದ. ಸರಿ ನಿನಗೇನು ಬೇಕು ನೀ ಹೇಳು. ಹಂಗಂದ್ರೆ ಸ್ವಾಮಿ ಅವ ಏನು ಕೇಳ ನಿಮಗೆ ನನಗೆ ಹೇಳಂತ ನಾವು. ಹೌದಾ, ಅವ ಕೇಳನ, ನೀ ಏನೇ ಕೇಳಿದ್ರು ನಾವು ಡಬಲ್ ಕೇಳ ನೋಡಪ್ಪ ಅಂತ ಹೇಳ್ತಾನೆ ದೇವರು. ನೀ ಏನು ಕೇಳಿದ್ರು ನಿನಗೆ ಕೊಟ್ಟು ಡಬಲ್ ಬೇಕಂತ ಕೇಳೋಣ. ಹಿಂಗ ಸ್ವಾಮಿ, ಆದ್ರೆ ದಯವಿಟ್ಟು ನಂದೊಂದೇ ಒಂದು ಆಸೆ ಇದೆ. ಏನಂದರೆ ದಯವಿಟ್ಟು ನನ್ನ ಪ್ರಾರ್ಥನೆ, ನನ್ನ ಮನವಿ ಕೇಳಿ ನನ್ನೊಂದು ಕಣ್ಣು ತೆಗಿರಿ ಅಂತ ನಾವು. ಅಂದ್ರೆ ಇವನ ಉದ್ದೇಶ ಏನು, ಇವನ ಉದ್ದೇಶ ಏನ್ರಿ? ಹಾಂ, ಇವ್ ಒಂದು ಕಣ್ಣು ಹೋದ್ರವ 2 ಕಣ್ಣಾಗಿ ನೆಲ ಸವರ್ಬೇಕವಂತ ಇವನು. ಅಂಥ ಪ್ರಾರ್ಥನೆ ದೇವ್ರು ಕೇಳ್ತಾನೆ, ಅಂಥ ತಪಸ್ಸಿಗೆ ದೇವ್ರು ಕೇಳ್ತಾನೆ, ಅಂಥ ತಪಸ್ಸು ಮೆಚ್ಚತಾನೆ ದೇವ್ರ. ಹಾಂ ಮೆಚ್ತಾನ. ಹೇಳ್ದ ಕೀರ್ತನೆ 68ನೇ ಅಧ್ಯಾಯದ ಒಂದು ಮಾತದ, ಕೆಟ್ಟತನದ ಮೇಲೆ ಒಂದು ವೇಳೆ ನನ್ನ ಮನಸ್ಸಿಟ್ಟಿದ್ರೆ ಸ್ವಾಮಿ ನನ್ನ ವಿಜ್ಞಾಪನೆಯನ್ನು ಅಂಗೀಕರಿಸ್ತಾ ಇರಲಿಲ್ಲ ಅಂತ ಹೇಳ್ತಾನೆ ದಾವೀದನು. ಹಲ್ಲೆಲೂಯಾ. ಈಗ ನಾವೆಲ್ಲರೂ ಯಾಕೆ ಹಿಂಗಿದ್ದೀವಂದ್ರೆ, ನಾವು ಪ್ರಾರ್ಥನೆ ಭಾಳ ಮಾಡ್ತೀವಿ. ಪ್ರಾರ್ಥನೆ ಮಾಡೋದ್ರ ಯಾರೂ ಇಲ್ಲ, ಎಲ್ಲರೂ ಪ್ರಾರ್ಥನೆ ಮಾಡ್ತೀವಿ. ಈ ರೀತಿಯಾಗಿ ನಾವು ಯಾಕೆ ಇದ್ದೀವಂದ್ರೆ, ನಮ್ಮ ಪರಿಸ್ಥಿತಿ ಯಾಕೆ ಹಿಂಗದಪ್ಪ ಅಂದರೆ ಒಂದೇ ಕಾರಣ. ಏನು ಕಾರಣ ಅಂತಂದರೆ, ಒಂದು ನಾವು ಚಲೋ ಇಲ್ಲ. ಮೊದಲು ರೀಸನ್, ಮೊದಲೇನಿಲ್ಲ, ಪ್ರಾರ್ಥನೆ ಮಾಡೋರು ಬೇಡೋರು ನಾವು ಚಲೋ ಇಲ್ಲ ಮೊದಲ. ಇದು ಫಸ್ಟ್ ರೀಸನ್. ಇಲ್ಲ, ನಾವು ಚಲೋ ಇದ್ದೀವಿ, ರೈಟ್ ಇದ್ದೀವಪ್ಪ ಅಂತಂದರೆ ನಾವು ಮಾಡುವಂಥ ಪ್ರಾರ್ಥನೆ ರೈಟ್ ಇಲ್ಲದು. 2 ರೀಸನ್ ಅವ್ರಿಗೆ. ಇಷ್ಟು ಭಕ್ತಿ ಮಾಡತ್ತೀವಿ, ಚರ್ಚಿಗೆ ಬರ್ತೀವಿ, ಕಾಣಿಕೆ ಕೊಡ್ತೀವಿ, ಭಾಳ ಸೋಂಗಳು ಹಾಕೋತೀವಿ ಅಂದ್ರೆ ಎಲ್ಲಿದ್ದಲ್ಲೇ ಇದ್ದೀವಿ ಅಂದ್ರೆ ಅರ್ಥ ಏನಪ್ಪ ಅಂತಂದರೆ ರೀಸನ್ 2. ಒಂದು ಏನಿಲ್ಲ, ನಾವು ಈ ಸ್ಥಿತಿಯಾಗ ಇರ್ಲಿಕ್ಕೆ ಕಾರಣ ಅಂದರೆ ಒಂದು ನಾವು ಚಲೋ ಇಲ್ಲ. ಇದರೇ ಒಪ್ಕೋಬೇಕು, ನಾ ಚಲೋ ಇಲ್ಲ ಅಂತೇಳಿ. ಇಲ್ಲ ನಾ ಭಾಳ ನೀತಿವಂತನಿದ್ದೀನಿ ಅಂತ ನೀವು ಒಪ್ಕೊಂಡೆ ಅಂದರೆ ನೆಕ್ಸ್ಟ್ ಏನಪ್ಪ ಅಂದರೆ ನಿನ್ನ ಪ್ರಾರ್ಥನೆ ಅದಲ್ಲ, ಅದು ವೇ ಸರಿಯಾಗಿ ಕರೆಕ್ಟ್ ಇಲ್ಲ. ಅದಕ್ಕೆ ಯಾಕೋ ಬೇಡ್ತಾನೆ, ನಾನು ನೀವು ಬೇಡಿದ್ರೂ ಕೂಡ ದೇವ್ರು ನಿಮ್ಗೆ ಕೊಡಲಾಗೇನಪ್ಪ ಅಂತಂದರೆ, ಯಾಕೆ ಕೊಡಲಾಗೇನಂದರೆ ನೀವು ನಿಮ್ಮ ಭೋಗಗಳಿಗಾಗಿ ಕೇಳ್ತಿದ್ದೀರಿ ಎಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯಾ. ಎದಕ್ಕೆ ಕೇಳ್ತೀರಿ ನೀವು ಬೇಡಿದ್ರೂ ಕೂಡ ಯಾಕೆ ನೀವು ಹೊಂದ್ಕೊಳ್ಳಲಾಗಿರಪ್ಪ ಅಂತಂದರೆ, ಬೇಡಿದ್ರೂ ಕೂಡ ನೀವು ಯಾಕೆ ನಿಮ್ಗೆ ಅದು ಸಿಗಲಾಗದೆ ಅಂದರೆ ನೀವು ನಿಮ್ಮ ಭೋಗಗಳಿಗಾಗಿ ಕೇಳ್ತಾ ಇದ್ದೀರಿ. ಅದಕ್ಕೆ ನೀವು ಇನ್ನೂ ಇಲ್ಲೇ ಇದ್ದೀರಿ. ಆದ್ರೆ ಹನ್ನ ಹಂಗೆ ಪ್ರಾರ್ಥನೆ ಮಾಡಲಿಲ್ಲರಿ. ಹನ್ನ ಹಂಗೆ ಪ್ರಾರ್ಥನೆ ಮಾಡಲಿಲ್ಲರಿ. ಮನೆಗೆ ಮಾಡಿದಳು, ನನಗೊಂದು ಮಗು ಕೊಡು, ಈ ಬಂಜೇನ ಹೆಸರು ತೆಗಿ, ನನಗಿದು ಹೆಸರು ಹೋಗಲಿ, ಅದು ಹೋಗಲಿ, ಇದು ಹೋಗಲಿ, ಮನಾರು ಮಾಡ್ದೊಳಕ್ಕೆ ಮನ್ಯಾಗ. ಬಟ್ ಏನಾಗಲಿಲ್ಲ. ಬಟ್ ಯಾವಾಗ ಆಕೆ ಪ್ರಾರ್ಥನೆಯಲ್ಲಿ ವ್ಯತ್ಯಾಸ ಬಂತು ನೋಡ್ರಿ, ಅಲ್ಲಿ ತನಕ ಆಕಿನ ಭೋಗಕ್ಕಾಗೆ ಬೇಡ್ಲತ್ತಳಕಿ, ಅಲ್ಲಿ ತನಕ ಆಕಿನ ಸುಖ ಜೀವನಕ್ಕಾಗೆ ಬೇಡ್ಲತ್ತಳು, ಅಲ್ಲಿ ತನ್ನ ಕುಟುಂಬದ ಮರ್ಯಾದೆಗಾಗೆ ಬೇಡ್ಕೊಳ್ಳತ್ತಳಕಿ. ನನ್ನ ಮರ್ಯಾದೆ ಇದು ಹೋಗಿ ಘನತೆ ಬರಬೇಕು, ನನ್ನ ಕುಟುಂಬದ ಮರ್ಯಾದೆ ಹೋಗೋದು ಅದು ನನ್ನ ಘನತೆ ಬರಬೇಕು, ನನ್ನ ವಂಶ ಚಲೋ ಆಗಬೇಕು, ನಾ ಚಲೋ ಆಗ್ಬೇಕು, ಇದೇ ಇತ್ತಕ್ಕಿಂತ ತಲೆಗೆ.
ಏನಾರ ಆಯ್ತಾ? ಏನಾಗಿಲ್ಲ. ಪ್ರಾರ್ಥನೆಯಲ್ಲಿ ಬದಲಾವಣೆ ಬಂತು ನೋಡ್ರಿ. 12 ಪ್ರಾರ್ಥನೆಯಲ್ಲಿ ಏನಂತ ಸ್ವಾಮಿ, ನೀ ನನಗೊಂದು ಮಗು ಕೊಟ್ಟೆ ಅಂದ್ರೆ ನಾ ಏನು ಮಾಡ್ತೀನಿ, ಅದನ್ನು ನನಗಾಗಿ ಇಟ್ಕೊಳ್ಳಲ್ಲ, ಅದು ನಿನಗಾಗಿ ನಾನು ತಥಾಸ್ತು ಅಂದ ದೇವರು. ಅಲ್ಲೆಲ್ಲೂಯ್ಯ. ದೇವರೇನಂದನು? ತಥಾಸ್ತು ಅನ್ನೋದು. ನಾವು ಪ್ರಾರ್ಥನೆ ಅದಕ್ಕೆ ಮಾಡ್ತೀವಿ. ಈಗ ನಾವು ಪ್ರಾರ್ಥನೆ ಮಾಡ್ಲತ್ತೀವಿ, ನಮ್ಮ ಮನೆಯಾಗೆ ದಿನ ಮಾಡ್ತೀವಿ. ಸಾಲ ಹೋಗ್ಬೇಕಂತ ಪ್ರಾರ್ಥನೆ ಮಾಡ್ತೀವಿ, ಮಕ್ಕಳು ರಕ್ಷಣೆ ಹೊಂದಬೇಕಂತ ಪ್ರಾರ್ಥನೆ ಮಾಡ್ತೀವಿ, ಮಕ್ಕಳು ದುರ್ಮಾರ್ಗದಿಂದ ತಪ್ಪಿಸ್ಬೇಕಂತ ಪ್ರಾರ್ಥನೆ. ಎಂದರೆ ಪ್ರಾರ್ಥನೆ ಮಾಡಿದ್ಯಾ? ಒಂದು ಹರಕೆ ಇಟ್ಕೊಂಡಿದ್ದೆ ನಿನ್ನ ಬಲ್ಲಿ, ದೇವಾ ದುರ್ಮಾರ್ಗಿ ಆಗಿರುವಂಥ ನನ್ನ ಮಗ, ಈ ದುರ್ಮಾರ್ಗಿಗೆ ಅಂತ ನನ್ನ ಮಗಳು, ಈ ಕೆಟ್ಟದಂಥ ಪಾಪಿಯಾದಂಥ ನನ್ನ ಮಕ್ಕಳು ನೀನು ಸೇವೆ ಮಾಡ್ಬೇಕಪ್ಪ, ನನ್ನ ಛಲ ಇದೆ, ನನ್ನ ಗುರಿ ಇದೆ ಅಂತೇಳಿ ಎಂದಾರು ಇಟ್ಕೊಂಡು ಪ್ರಾರ್ಥನೆ ಮಾಡಿದೆ? ಹಾಂ, ಅದಕ್ಕೆ ನಾವು ನೋಡ್ತೀವಿ ನನ್ನ ಪ್ರೀತಿ ಇದ್ರು ಮಕ್ಕಳೇ. ಮೂರನೇದಾಗಿ ದೇವರು ತನ್ನ ಮಂದಿರವನ್ನು ಯಾಕೆ ನಮ್ಗೆ ಕೊಟ್ಟಿದ್ದಾನಪ್ಪ ಅಂದರೆ ನಮ್ಮ ಮನವಿಗಳನ್ನು ಅಂಗೀಕರಿಸೋದಕ್ಕೋಸ್ಕರ ಆತನ ಕೊಟ್ಟಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಯಾತ ಕೊಟ್ಟಿದ್ದಾನೆ ರೀ? ನಮ್ಮ ಮನವಿಗಳನ್ನು ನಂಬರ್ 1 ಮೊದಲನೇದಾಗಿ ಯಾತಕ್ಕೋಸ್ಕರ ಕೊಟ್ಟಿದ್ದಾನೆ? ಉಲ್ಲಾಸ ಪಡೋದಕ್ಕೋಸ್ಕರ, ಆನಂದ ಪಡೋದಕ್ಕೋಸ್ಕರ ಕೊಟ್ಟಿದ್ದಾನೆ. ಎರಡನೇದಾಗಿ ಯಾಕೆ ಕೊಟ್ಟಿದ್ದಾನೆ? ಆರಾಧನೆ ಮಾಡೋದಕ್ಕೋಸ್ಕರ ಆತನ ಕೊಟ್ಟಿದ್ದಾನೆ. ಮೂರನೇದಾಗಿ ಯಾತಕ್ಕೋಸ್ಕರ ಕೊಟ್ಟಿದ್ದಾನೆ? ಅಂಗೀಕರಿಸೋದಕ್ಕೋಸ್ಕರ ಆತನ ಕೊಟ್ಟಿದ್ದಾನೆ. ನಮ್ಮ ಮನವಿಗಳನ್ನು ಅಂಗೀಕರಿಸುವಂಥ ಸ್ಥಳ ಇದು. ಅಂಗೀಕರಿಸೋದಕ್ಕೋಸ್ಕರ ಈತನ ಸ್ಥಳವನ್ನು ಕೊಟ್ಟಿದ್ದೇನೆ. ನಾಲ್ಕನೇದಾಗಿ ಬನ್ನಿ ನಾವೆಲ್ಲರೂ ಕೂಡ ದೇವರ ವಾಕ್ಯವನ್ನು ನೋಡೋಣ. ಲೆವಿಟಿಕಲ್ಸ್ ಯಾಜಕ ಕಾಂಡ 17ನೇ ಅಧ್ಯಾಯದ ಕಡೆ ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ. ಯಾಜಕ ಕಾಂಡ 17ನೇ ಅಧ್ಯಾಯ ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ. ಯಾರಾದರೂ 8ನೇ ವಚನ ಓದಿ ನನಗೆ ಸಹಾಯ ಮಾಡಿರಿ ಸ್ವಲ್ಪ. ಯಾಜಕ ಕಾಂಡ 17ನೇ ಅಧ್ಯಾಯ 8ನೇ ವಚನ ಓದಮ್ಮ. ಮತ್ತು ನೀನು ಅವರಿಗೆ ಹೀಗೆ ಆಜ್ಞಾಪಿಸು, ಇಸ್ರಾಯೇಲರಲ್ಲಿ ಆಗಲಿ ಅವರ ನಡುವೆ ಇಳುಕೊಂಡಿರುವ ಅನ್ಯ ದೇಶದವರೇ ಆಗಲಿ ಯಾವನಾದರೂ ಸರ್ವಾಂಗ ಹೋಮವನ್ನು ಅಥವಾ ಬೇರೆ ವಿಧವಾದಂತ ಯಜ್ಞವನ್ನು ಮಾಡುವಾಗ ಅದರ ಪಶುವನ್ನು ಯೆಹೋವನಿಗೆ ಸಮರ್ಪಿಸುವುದಕ್ಕೋಸ್ಕರವಾಗಿ ದೇವದರ್ಶನದ ಗುಡಾರದ ಬಾಗಿಲಿಗೆ ತಾರದಿದ್ದರೆ ಅವನು ಕುಲದಿಂದ ತೆಗೆದುಹಾಕಲ್ಪಡಬೇಕು. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ. ನಾಲ್ಕನೇದಾಗಿ ಯಾಜಕ ಕಾಂಡ 17ನೇ ಅಧ್ಯಾಯ 8ನೇ ವಚನದ ಪ್ರಕಾರವಾಗಿ ದೇವರು ತನ್ನ ಮಂದಿರವನ್ನು ತನ್ನ ಪ್ರಜೆಗಳಿಗೆ ಯಾಕೆ ಕೊಟ್ಟಿದ್ದಾನಪ್ಪ ಅಂತಾರೆ. ದೇವರು ತನ್ನ ಮಂದಿರವನ್ನು ಯಾಕೆ ಕೊಟ್ಟಿದ್ದಾನಪ್ಪ ಅಂತಂದ್ರೆ ಅರ್ಪಿಸೋದಕ್ಕೋಸ್ಕರಗೆ ದೇವರು ಕೊಟ್ಟಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಎದಕ್ಕೆ ಕೊಟ್ಟನ್ರಿ? ನಿಮ್ಮ ಅರ್ಪಣೆಗಳು ಏನೇ ಇದ್ರೂ ಕೂಡ ನೀವು ಅರ್ಪಿಸುವಂಥ ಯಾವುದೇ ಕಾಣಿಕೆಯಾಗಲಿ, ಅದು ಹೋರಿಯಾಗಿರಲಿ, ಅದು ಹೋತ ಆಗಿರಲಿ, ಅದು ಕುರಿ ಆಗಿರಲಿ, ಅದು ಆಡು ಆಗಿರಲಿ, ಅದು ಮೇಕೆ ಆಗಿರಲಿ, ಕೊನೆಗೆ ನಿಮ್ಮ ಹೊಲದಲ್ಲಿ ಬೆಳೆದಿರುವಂಥ, ನಿಮ್ಮ ಮನೆಯಲ್ಲಿ ಬೆಳೆದಿರುವಂಥ ಹಣ್ಣುಗಳೇ ಆಗಲಿ, ಏನು ಮಾಡ್ಬೇಕಂತ ಮನ್ಯಾಗ ಕುರಿಗಳಿದ್ದು ಅಂದ್ರೆ ಚೊಚ್ಚಲಾದದ್ದು ಏನು ಮಾಡ್ಬೇಕಂತ? ಸೀದಾ ಹೊಡ್ಕೊಂಡು ಎಲ್ಲಿಗೆ ಬರ್ಬೇಕಂತ? ದೇವ್ರ ಮಂದಿರಕ್ಕೆ ತರಬೇಕಂತ. ಆಮೇಲೆ ನಿಮ್ಮ ಹೊಲದಲ್ಲಿ ಬೆಳೆದಿರುವಂಥ ಬೆಳೆ ಧಾನ್ಯಗಳು ಇವೆಲ್ಲ ಸಮೃದ್ಧಿಗೆ ಬೆಳೆದಾಗ ಅದರನ್ನ ಭಾಗ ಎಲ್ಲಿ ತರಬೇಕಂತ? ದೇವ್ರ ಮಂದಿರಕ್ಕೆ ತರಬೇಕಂತ. ಆಮೇಲೆ ನೀವು ನೆಟ್ಟಿರುವಂಥ ಮರಗಳು, ಗಿಡಗಳು, ಫಲಗಳು ಕೊಟ್ಟು ಅಂದ್ರೆ, ಹಣ್ಣುಗಳು ಕೊಟ್ಟರು ಅಂದ್ರೆ ಹಣ್ಣುಗಳು ಎಲ್ಲಿ ತರಬೇಕಂತ? ಬರ್ತದ ಬೈಬಲ್ನಾಗ ನೋಡ್ರಿ. ಧರ್ಮೋಪದೇಶ ಕಾಂಡ 26ನೇ ಅಧ್ಯಾಯ ನೋಡ್ರಿ. ಇನ್ನೊಂದು ವಚನ, ಧರ್ಮೋಪದೇಶ ಕಾಂಡ 26ನೇ ಅಧ್ಯಾಯ 2ನೇ ವಚನ ಓದಮ್ಮ. ಆತನು ದಯಪಾಲಿಸಿದ ಹೊಲದ ಎಲ್ಲಾ ಬೆಳೆಗಳಲ್ಲಿಯೂ ನೀವು ಕೆಲವು ಪ್ರಥಮ ಫಲಗಳನ್ನು ಬುಟ್ಟಿಯಲ್ಲಿಟ್ಟುಕೊಂಡು ನಿಮ್ಮ ದೇವರಾದಂತ ಯೆಹೋವನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೆ ಆದುಕೊಂಡಂತ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಸಾಕು. ನಿಮ್ಮ ಬೆಳೆ ಬೆಳೆದೆವು, ನಿಮ್ಮ ಗಿಡದಾಗ ಹಣ್ಣಾಗ್ಯವು, ಬುಟ್ಟ್ಯಾಗ ತುಂಬ್ಕೊಂಡು ಎಲ್ಲಿ ಬರ್ಬೇಕಂತ್ರಿ? ನಾವು ಬುಟ್ಟ್ಯಾಗ ತುಂಬ್ಕೊಂಡು ದೇವ್ರ ಮಂದಿರಕ್ಕೆ ತರಲ್ಲ. ನಾವು ಬುಟ್ಟ್ಯಾಗ ತುಂಬ್ಕೊಂಡು ಎಲ್ಲಿಗೆ ಹೋಗ್ತೀವಿ? ನಮ್ಮ ವಿಜಯಕುಮಾರ್ ಒಬ್ಬನೇ ನನ್ನ ಮಾತು ಕರೆಕ್ಟ್ ಕೇಳ್ತಾನೆ ನೋಡ್ರಿ. ಉಳ್ದವರೆಲ್ಲ ಸುಮ್ಮ
ಬೈಬಲ್ನಾಗ ಬರ್ದಿದ್ದು ಮಾತು ಜಾಗ್ರತೆ ಅಂತ ಕೇಳ್ತಾನವ, ಏನು ಹೇಳೋದು? ಹಾಂ, ಓದಮ್ಮ, ಇನ್ನೊಂದ್ಸಲ ಓದು. ಆತನು ದಯಪಾಲಿಸಿದ ಹೊಲದ ಎಲ್ಲಾ ಬೆಳೆಗಳಲ್ಲಿಯೂ ಬೆಳೆಗಳಲ್ಲಿಯೂ ನೀವು ಕೆಲವು ಪ್ರಥಮ ಫಲಗಳನ್ನು ಬುಟ್ಟಿಯಲ್ಲಿಟ್ಟುಕೊಂಡು ನಿಮ್ಮ ದೇವರಾದ ಯೆಹೋವನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೆ ಆದುಕೊಳ್ಳುವಂತ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ತೆಗೆದುಕೊಂಡು ಏನ್ ಮಾಡ್ಬೇಕಂತ್ರಿ? ಹೋಗ್ಬೇಕಂತ. ಅದ್ರ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಾವೇನು ಮಾಡ್ತೀವ್ರಿ? ನಾವು ಹೆಂಗೆ ತೊಗೊಂಡು ಹೋಗ್ತೀವ್ರಿ? ಹೆಂಗೆ ತೊಗೊಂಡು ಹೋಗ್ತೀವಿ? ಹಾಂ, ಹೊಲ್ದಾಗ ಬೆಳೆದ್ವಿ ಹೆಂಗೆ ತೊಗೊಂಡು ಹೋಗ್ತೀವ್ರಿ?